ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಪ್ರಿಮ್ಸ್ ಅಲ್ಗಾರಿದಮ್ ಬಗ್ಗೆ ಡಿಸ್ಕಸ್ ಮಾಡೋಣ. ಪ್ರಿಮ್ಸ್ ಅಲ್ಗಾರಿದಮ್ ಮೇಲೆ ಏನೇ ಪ್ರಾಬ್ಲಮ್ಸ್ ಬರಲಿ ನೀವು ಈ ವಿಡಿಯೋನ ನೋಡಿದ್ರೆ ಸಾಲ್ವ್ ಮಾಡ್ತೀರಾ. ಸೊ ಹೇಗೆ ಸಾಲ್ವ್ ಮಾಡೋದು ನೋಡೋಣ. ಈ ಪ್ರಿಮ್ಸ್ ಅಲ್ಗಾರಿದಮ್ ಇದೆಯಲ್ಲ, ಇದೇನು ಮಾಡುತ್ತೆ, ಮಿನಿಮಮ್ ಸ್ಪ್ಯಾನಿಂಗ್ ಟ್ರೀ ಕಾನ್ಸೆಪ್ಟ್ ಅಂಡರ್ ಬರುತ್ತೆ. ಮಿನಿಮಮ್ ಸ್ಪ್ಯಾನಿಂಗ್ ಟ್ರೀ. ಈ ಮಿನಿಮಮ್ ಸ್ಪ್ಯಾನಿಂಗ್ ಟ್ರೀಯಲ್ಲಿ ನಾವು ಮೇಜರ್ ಆಗಿ ಎರಡು ಕಾನ್ಸೆಪ್ಟ್ಗಳು ಬರುತ್ತೆ. ಮೊದಲನೇದು ಯಾವುದು, ಪ್ರಿಮ್ಸ್ ಅಲ್ಗಾರಿದಮ್, ಮತ್ತೆ ಎರಡನೇದು ಯಾವುದು, ಕ್ರುಸ್ಕಲ್ ಅಲ್ಗಾರಿದಮ್. ಸೊ ಕ್ರುಸ್ಕಲ್ ಅಲ್ಗಾರಿದಮ್ ಅನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಆ ವಿಡಿಯೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಈಗ ಪ್ರಿಮ್ಸ್ ಅಲ್ಗಾರಿದಮ್ ನ ಹೇಗೆ ಸಾಲ್ವ್ ಮಾಡೋದು, ನೀವು ಇದನ್ನ ಥಿಯರಿ ಪ್ರಾಬ್ಲಮ್ ಆಗಿ ನೋಡ್ತಿರೋದ್ರಿಂದ, ಅಂದ್ರೆ ಥಿಯರಿ ಎಕ್ಸಾಮ್ ಅಲ್ಲಿ ಬರೆಯೋದ್ರಿಂದ ನೀವೇನ್ ಮಾಡಿ, ನೀವು ಥಿಯರಿನೂ ಕೂಡ ಬರೀಬೇಕು ಇದರಲ್ಲಿ. ಇದು ಮಿನಿಮಮ್ ಸ್ಪ್ಯಾನಿಂಗ್ ಟ್ರೀ ಅಂಡರ್ ಬರುತ್ತೆ ಕಾನ್ಸೆಪ್ಟ್. ಮತ್ತೆ ಇದರಲ್ಲಿ ಏನ್ ಮಾಡ್ತೀವಿ, ಟ್ರಾವರ್ಸ್ ಫ್ರಮ್ ಒನ್ ನೋಡ್ ಟು ಅನದರ್ ನೋಡ್ ವಿತ್ ದ ಲೀಸ್ಟ್ ಕಾಸ್ಟ್. ಸೊ ಒಂದು ನೋಡಿಂದ ಇನ್ನೊಂದು ನೋಡ್ಗೆ ನಾವೇನ್ ಮಾಡ್ತೀವಿ, ಟ್ರಾವರ್ಸ್ ಅಂದ್ರೆ ಮೂವ್ ಆಗ್ತಾ ಹೋಗ್ತೀವಿ ವಿತ್ ದ ಲೀಸ್ಟ್ ಕಾಸ್ಟ್. ನೋಡಿ, ಈ ತರ ಒಂದು ಗ್ರಾಫ್ ಅನ್ನ ಕೊಟ್ಟಿರ್ತಾರೆ. ಈ ಎ ಬಿ ಡಿ ಇ ಸಿ ಎಫ್ ಜಿ ಇವೆಲ್ಲ ಇದೆಯಲ್ಲ ರೌಂಡ್ ಒಳಗಡೆ, ಅವನ್ನ ಏನಂತ ಕರಿತೀವಿ ನಾವು, ನೋಡ್ ಅಂತ ಕರಿತೀವಿ. ಏನಂತೀವಿ, ನೋಡ್. ಮತ್ತೆ ಈ ಎರಡೆರಡು ನೋಡ್ಗಳನ್ನ ಕನೆಕ್ಟ್ ಮಾಡ್ತಿರುವಂತಹ ಲೈನ್ ಇದೆಯಲ್ಲ ಮಧ್ಯದಲ್ಲಿ, ಅದನ್ನ ನಾವೇನಂತ ಕರಿತೀವಿ, ಎಡ್ಜ್ ಅಂತ ಕರಿತೀವಿ. ಈಗ ಈ ಎಡ್ಜ್ ಅಲ್ಲಿ ವ್ಯಾಲ್ಯೂಗಳಿದೆ 4, 1, 6, 5. ಇದನ್ನ ಏನಂತ ಕರಿತೀವಿ, ಎಡ್ಜ್ ವೆಯ್ಟ್ ಅಂತ ಕರಿತೀವಿ. ಏನಂತೀವಿ, ಎಡ್ಜ್ ವೆಯ್ಟ್. ಸೊ ಆ ಕಡಿಮೆ ಎಡ್ಜ್ ವೆಯ್ಟ್ ಗಳನ್ನ ಯೂಸ್ ಮಾಡಿಕೊಂಡು ನಾನೇನ್ ಮಾಡಬೇಕು, ಪ್ರತಿ ಒಂದು ನೋಡ್ಗಳನ್ನು ಕೂಡ ಟ್ರಾವರ್ಸ್ ಮಾಡಬೇಕು. ಸೊ ಇವಾಗ ಟ್ರಾವರ್ಸ್ ಮಾಡೋಣ. ಸೊ ಮೊದಲನೇ ಸ್ಟೆಪ್ ಏನಿರುತ್ತೆ ಅಂತಂದ್ರೆ, ಸ್ಟೆಪ್ಗಳನ್ನು ಕೂಡ ಬರೀರಿ. ಫುಲ್ ಮಾರ್ಕ್ಸ್ ಸಿಗ್ಬೇಕು ಅಂದ್ರೆ ಬರೀಲೇಬೇಕು. ನೋಡಿ, ಮೊದಲನೇ ಸ್ಟೆಪ್ ಏನು, ಚೂಸಿಂಗ್ ಆರ್ ಸೆಲೆಕ್ಟಿಂಗ್. ಸೆಲೆಕ್ಟಿಂಗ್ ಅಂತಾನು ಬರೀರಿ. ಚೂಸಿಂಗ್ ದಿ ಸೋರ್ಸ್ ನೋಡ್. ಚೂಸಿಂಗ್ ದಿ ಸೋರ್ಸ್ ನೋಡ್. ಸೊ ಇದನ್ನ ಚೂಸ್ ಮಾಡ್ಬೇಕಾದ್ರೆ ಅವ್ರು ಹೇಳಲ್ಲ, ಇದನ್ನ ಚೂಸ್ ಮಾಡ್ರಿ, ಈ ನೋಡನ್ನ ಚೂಸ್ ಮಾಡ್ರಿ ಅಂತ ಹೇಳಲ್ಲ. ನೀವು ಯಾವ್ದನ್ನಾದ್ರೂ ಚೂಸ್ ಮಾಡ್ಬೋದು. ನೋಡಿ, ಏನಾದ್ರೂ ಚೂಸ್ ಮಾಡಿ, ಬಿ ನಾದ್ರೂ ಚೂಸ್ ಮಾಡಿ, ಡಿ ಇ ಎಫ್ ಯಾವ್ದನ್ನಾದ್ರೂ ಕೂಡ ನೀವು ಸೋರ್ಸ್ ನೋಡ್ ಅಂತ ಚೂಸ್ ಮಾಡ್ಬೋದು. ಈಗ ಫಾರ್ ರೆಫರೆನ್ಸ್ ಪರ್ಪಸ್ ನಾನು ಎ ಅನ್ನ ಸೋರ್ಸ್ ನೋಡ್ ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ಏನ್ ಬರೀಬೇಕು, ದೇರ್ ಫಾರ್ ಕನ್ಸಿಡರ್ ಎ ನೋಡ್ ಆಸ್ ಸೋರ್ಸ್ ನೋಡ್. ಈಗ ಮೊದಲನೇ ಸ್ಟೆಪ್ ಕಂಪ್ಲೀಟ್ ಆಯ್ತು. ಏನು, ಸೋರ್ಸ್ ನೋಡ್ ಅನ್ನ ಸೆಲೆಕ್ಟ್ ಮಾಡಿದ್ವಿ, ಯಾವ್ದದು, ಎ. ಇವಾಗ ಏನ್ ಮಾಡಬೇಕು, ಸೋರ್ಸ್ ನೋಡಿಂದ ಶುರು ಮಾಡಿಕೊಂಡು ನಾನು ಪ್ರತಿ ಒಂದು ನೋಡ್ ಅನ್ನ ಟ್ರಾವರ್ಸ್ ಮಾಡಬೇಕು ವಿತ್ ದ ಲೀಸ್ಟ್ ಕಾಸ್ಟ್. ಈಗ ಎ ನೋಡ್ ಇಲ್ಲ ಇದೆಯಲ್ವಾ, ಎ ನೋಡ್ ಇಲ್ಲಿದೆ, ಇದು ಸೋರ್ಸ್ ನೋಡ್. ಈಗ ಎ ಇಂದ ನಾನು ಡೈರೆಕ್ಟ್ ಆಗಿ ಎಲ್ಲೆಲ್ಲಿಗೆ ಹೋಗ್ಬೋದು, ಡೈರೆಕ್ಟ್ ಲೈನ್ ಎ ಇಂದ ಎಲ್ಲೆಲ್ಲಿಗಿದೆ ನೋಡಿ. ಎ ಇಂದ ಬಿ ಗಿದೆ, ಎ ಇಂದ ಸಿ ಗಿದೆ. ನಾನು ಎಡ್ಜ್ ಅಂತ ಎಲ್ಲ ಹೇಳಿ ನಿಮಗೆ ಕನ್ಫ್ಯೂಸ್ ಮಾಡಿಸೋಂತ ಅವಶ್ಯಕತೆ ಇಲ್ಲ. ನೋಡಿ, ಎ ಇಂದ ಬಿ ಡೈರೆಕ್ಟ್ ಕನೆಕ್ಷನ್, ಎ ಇಂದ ಸಿ ಗೆ ಡೈರೆಕ್ಟ್ ಕನೆಕ್ಷನ್ ಇದೆ. ಈಗ ಎ ಇಂದ ಬಿ ಹೋಗೋದಕ್ಕೆ 5 ಬೇಕು, ಎಡ್ಜ್ ವೆಯ್ಟ್ 5 ಇದೆ. ಎ ಇಂದ ಸಿ ಹೋಗೋದಕ್ಕೆ ಕಾಸ್ಟ್ ಎಷ್ಟು, 2. ಸೊ ಒಂಥರ ಕಾಸ್ಟ್ ಅಂತ ಅನ್ಕೊಳ್ಳಿ. ಇವಾಗ 5 ಮತ್ತೆ 2 ಅಲ್ಲಿ ಯಾವುದು ಚಿಕ್ಕದು, 2 ಚಿಕ್ಕದು. ಸೊ ಏನ್ ಮಾಡ್ತೀನಿ, ಎ ಇಂದ ನಾನು ಸಿ ಗೆ ಬರ್ತೀನಿ ವಿತ್ ಲೀಸ್ಟ್ ಕಾಸ್ಟ್ ಆಫ್ 2. ಈಗ ನಾನು ಎ ಇಂದ ಸಿ ಬಂದೆ, ಲೀಸ್ಟ್ ಕಾಸ್ಟ್ ಆಫ್ 2. ಸೊ ಏನ್ ಮಾಡಬೇಕು, ಎ ಆಯ್ತು ನಂದು ಆಲ್ರೆಡಿ ಟ್ರಾವರ್ಸ್ ಆಗಿದೆ, ಮತ್ತೆ ಸಿ ಈಗ ಟ್ರಾವರ್ಸ್ ಆಯ್ತು. ಈಗ ನಾನು ಸಿ ಅಲ್ಲಿ ನಿಂತಿದ್ದೀನಿ. ಸಿ ಇಂದ ನಾನು ಎಲ್ಲೆಲ್ಲಿಗೆ ಹೋಗ್ಬೋದು ನೋಡ್ಬೇಕು. ಡೈರೆಕ್ಟ್ ಎಡ್ಜ್ ಎಲ್ಲೆಲ್ಲಿದೆ, ಸಿ ಇಂದ ಎಗಿದೆ, ಆದ್ರೆ ಎ ಆಲ್ರೆಡಿ ಟ್ರಾವರ್ಸ್ ಆಗಿರೋದ್ರಿಂದ ಮತ್ತೆ ವಾಪಸ್ ಹೋಗಂಗಿಲ್ಲ ಅಲ್ಲಿಗೆ. ಸಿ ಇಂದ ಎಗೆ ಹೋಗಂಗಿಲ್ಲ. ಈಗ ಸಿ ಇಂದ ಇಗೆ ಹೋಗ್ಬೋದು ಅಥವಾ ಸಿ ಇಂದ ಎಫ್ ಗೆ ಹೋಗ್ಬೋದು. ಡೈರೆಕ್ಟ್ ಕನೆಕ್ಷನ್ ಎಲ್ಲಿದೆ ಅದು ಮಾತ್ರ. ಇವಾಗ ಸಿ ಇಂದ ಇಗೆ ಎಡ್ಜ್ ವೆಯ್ಟ್ ಎಷ್ಟು, 4. ಸಿ ಇಂದ ಎಫ್ ಗೆ ಎಡ್ಜ್ ವೆಯ್ಟ್ ಎಷ್ಟು, 6. ಸೊ 4 ಚಿಕ್ಕದ, 6 ಚಿಕ್ಕದ, 4 ಚಿಕ್ಕದು. ಸೊ ಏನ್ ಮಾಡ್ತೀನಿ, ಸಿ ಇಂದ ನಾನು ಇಗೆ ಹೋಗ್ತೀನಿ ವಿತ್ ಲೀಸ್ಟ್ ಕಾಸ್ಟ್ ಆಫ್ 4. ನೆಕ್ಸ್ಟ್ ನಾನು ಇವಾಗ ಏನ ಮಾಡಿದೆ, ಇ ಅನ್ನು ಕೂಡ ಟ್ರಾವರ್ಸ್ ಮಾಡಿದ್ದೀನಿ. ಈಗ ಈ ನೋಡಲ್ಲಿ ಇದ್ದೀನಿ. ಇ ಇಂದ ನಾನು ಬಿಗೆ ಹೋಗ್ಬೋದು, ಡಿಗೆ ಹೋಗ್ಬೋದು. ನಾನು ಸಿಗೆ ವಾಪಸ್ ಬರಂಗಿಲ್ಲ, ಯಾಕೆ ಸಿ ಆಲ್ರೆಡಿ ಟ್ರಾವರ್ಸ್ ಆಗಿದೆ. ಸೊ ಇವಾಗ ಇ ಇಂದ ಬಿಗೆ ಹೋಗೋದಕ್ಕೆ ನನಗೆ ಎಡ್ಜ್ ವೆಯ್ಟ್ ಎಷ್ಟು, 1. ಇ ಇಂದ ಡಿಗೆ ಹೋಗೋದಕ್ಕೆ ಎಡ್ಜ್ ವೆಯ್ಟ್ ಎಷ್ಟು, 2. ಸೊ ಇವೆರಡರ ಚಿಕ್ಕ ವ್ಯಾಲ್ಯೂ ಇದು 1. ಸೊ ಏನ್ ಮಾಡ್ತೀನಿ, ಇ ಇಂದ ಬಿಗೆ ಹೋಗ್ತೀನಿ, ಇ ಇಂದ ಬಿಗೆ ವಿತ್ ಲೀಸ್ಟ್ ಎಡ್ಜ್ ವೆಯ್ಟ್ ಆಫ್ 1. ಸೊ ಇವಾಗ ಬಿ ಕೂಡ ಟ್ರಾವರ್ಸ್ ಆಯ್ತು. ಇನ್ನು ಉಳಿದಿರುವಂತಹ ನೋಡ್ಗಳು ಯಾವುವು, ಡಿ ಎಫ್ ಜಿ. ಈಗ ನಾನು ಡಿ ಇದೆಯಲ್ಲ ನೋಡು, ಡಿಗೆ ನಾನು ಲೀಸ್ಟ್ ಕಾಸ್ಟ್ ಅಲ್ಲಿ ಯಾವುದ್ರ ಮುಖಾಂತರ ಬರ್ಬೋದು ನೋಡ್ತೀನಿ. ಇವಾಗ
ನಾನು ಇ ಇಂದ ಡಿ ಬಂದ್ರೆ ಲೀಸ್ಟ್ ಕಾಸ್ಟ್ ಎಷ್ಟಪ್ಪ 2. ನೆಕ್ಸ್ಟ್ ಬಿ ಇಂದ ನಾನು ಡಿ ಬಂದ್ರೆ ಲೀಸ್ಟ್ ಕಾಸ್ಟ್ ಎಷ್ಟಪ್ಪ 6. ನಾನು ಯಾಕೆ ಜಿ ಇಂದ ಬರ್ತಾ ಇಲ್ಲ, ಜಿ ಇನ್ನು ಟ್ರಾವರ್ಸ್ ಆಗಿಲ್ಲ, ಯಾವ್ದು ಟ್ರಾವರ್ಸ್ ಆಗಿದೆ ಅಲ್ಲಿಂದ ಮಾತ್ರ ಬರ್ಬೇಕು ನಾನು. ಸೊ ಇ ಇಂದ ಡಿ ಬಂದ್ರೆ 2, ಬಿ ಇಂದ ಡಿ ಬಂದ್ರೆ 6. ಸೊ ಇವೆರಡರಲ್ಲಿ ಯಾವ್ದು ಚಿಕ್ಕದು 2. ಸೊ ಏನ್ ಮಾಡ್ತೀನಿ, ಇ ಇಂದ ನಾನು ಡಿಗೆ ಹೋಗ್ತೀನಿ ವಿತ್ ಲೀಸ್ಟ್ ಕಾಸ್ಟ್ ಆಫ್ 2. ಈಗ ಡಿ ಕೂಡ ಟ್ರಾವರ್ಸ್ ಆಯ್ತು. ನೆಕ್ಸ್ಟ್ ನಾನು ಡಿ ಇಂದ ಜಿಗೆ ಹೋಗ್ಬೋದು, ಬಿಗೆ ವಾಪಸ್ ಹೋಗಂಗಿಲ್ಲ, ಈಗ ವಾಪಸ್ ಹೋಗಂಗಿಲ್ಲ, ಯಾಕೆ ಅವೆರಡು ಟ್ರಾವರ್ಸ್ ಆಗಿದೆ. ಜಿ ಟ್ರಾವರ್ಸ್ ಆಗಿಲ್ಲ, ಸೊ ಡಿ ಇಂದ ಜಿಗೆ ಒಂದೇ ಒಂದು ಇರೋದು. ಸೊ ಏನ್ ಮಾಡ್ತೀನಿ, ಎಡ್ಜ್ ವೆಯ್ಟ್ 1 ಯೂಸ್ ಮಾಡಿಕೊಂಡು ಜಿಗೆ ಹೋಗ್ತೀನಿ. ನೆಕ್ಸ್ಟ್ ಜಿ ಕೂಡ ಇವಾಗ ಟ್ರಾವರ್ಸ್ ಆಯ್ತು, ಇನ್ನು ಉಳಿದಿರೋ ಅಂಥದ್ದು ಎಫ್ ಮಾತ್ರ. ಈಗ ನೋಡಿ, ನಾನು ಸಿ ಇಂದ ಎಫ್ ಗೆ ಬರ್ಬೋದು ವಿತ್ ಎಡ್ಜ್ ಕಾಸ್ಟ್ ಆಫ್ 6, ಅಥವಾ ಜಿ ಇಂದ ಎಫ್ ಗೆ ಬರ್ಬೋದು ವಿತ್ ಎಡ್ಜ್ ಕಾಸ್ಟ್ ಆಫ್ 4. ಯಾವ್ದನ್ನ ಚೂಸ್ ಮಾಡ್ತೀರಾ, ಕಡಿಮೆ ಇರೋದನ್ನ ಚೂಸ್ ಮಾಡ್ತೀರಾ. ಸೊ ಜಿ ಇಂದ ಎಫ್ ಗೆ ಬರ್ತೀನಿ, ಜಿ ಇಂದ ಎಫ್ ಗೆ ವಿತ್ ಲೀಸ್ಟ್ ಎಡ್ಜ್ ಕಾಸ್ಟ್ ಆಫ್ 4. ಸೊ ಇವಾಗ ಏನಾಯ್ತು, ಪ್ರತಿಯೊಂದು ಎಡ್ಜ್ ಅನ್ನು ಕೂಡ ನಾವು ಟ್ರಾವರ್ಸ್ ಮಾಡಿದೀವಿ, ಒಂದು ಎಡ್ಜ್ ಇಂದ ಇನ್ನೊಂದು ಎಡ್ಜ್ಗೆ ಲೀಸ್ಟ್ ಕಾಸ್ಟ್ ಅಲ್ಲಿ ಟ್ರಾವೆಲ್ ಮಾಡಿದ್ವಿ. ಸೊ ಇವಾಗ ಫೈನಲ್ ಸ್ಟೆಪ್ ಅಲ್ಲಿ ಏನ್ ಮಾಡಬೇಕು, ದೇರ್ಫೋರ್ ಟೋಟಲ್ ಕಾಸ್ಟ್. ಸೊ ಟೋಟಲ್ ಕಾಸ್ಟ್ ನ ಕಂಡುಹಿಡಿಯಿರಿ. ಟೋಟಲ್ ಕಾಸ್ಟ್ ಎಷ್ಟಾಗುತ್ತೆ, ಎ ಇಂದ ಸಿ ಗೆ 2 ಪ್ಲಸ್ ಸಿ ಇಂದ ಇ ಗೆ 4 ಪ್ಲಸ್ ಇ ಇಂದ ಬಿ ಗೆ 1 ಪ್ಲಸ್ ಇ ಇಂದ ಡಿ ಗೆ 2 ಪ್ಲಸ್ ಡಿ ಇಂದ ಜಿ ಗೆ 1 ಪ್ಲಸ್ ಜಿ ಇಂದ ಎಫ್ ಗೆ 4. ಸೊ ಇವಾಗ ಆಡ್ ಮಾಡಿದ್ರೆ ಏನಾಗುತ್ತೆ, 4 ಪ್ಲಸ್ 2 is 6, 4 ಪ್ಲಸ್ 2 is 6. ಸೊ 6 ಪ್ಲಸ್ 6 is 12, 13, 14. ಸೊ ನಮಗೆ ಲೀಸ್ಟ್ ಕಾಸ್ಟ್ ಎಷ್ಟು ಬಂತು, 40. ಸೊ ಏನ್ ಮಾಡಬೇಕು, ಒಂದನ್ನ ಸೋರ್ಸ್ ನೋಡ್ ಅಂತ ಕನ್ಸಿಡರ್ ಮಾಡಬೇಕು. ಆ ಸೋರ್ಸ್ ನೋಡನ್ನ ಇಟ್ಕೊಂಡು ಪ್ರತಿಯೊಂದು ನೋಡನ್ನು ನಾವು ಕಡಿಮೆ ಕಾಸ್ಟ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಹೋಗ್ಬೇಕು. ಸೊ ಇಷ್ಟು ಥಿಯರಿನ ನೀವು ಬರೀಲೇಬೇಕು ಎಕ್ಸಾಮ್ ಅಲ್ಲಿ ಔಟ್ ಆಫ್ ಔಟ್ ಬರಬೇಕು ಅಂದ್ರೆ. ಸ್ಟೆಪ್ 1, ಸ್ಟೆಪ್ 2, ಚೂಸಿಂಗ್ ದ ಸೋರ್ಸ್ ನೋಡ್, ಆ ರೀತಿ ಎಲ್ಲ ಬರೆದು ಇಲ್ಲಿ ಏನ್ ಪ್ರೋಸೆಸ್ ನ ಮಾಡ್ತಾ ಇದೀವಿ, ಟ್ರಾವಲ್ಸ್ ಫ್ರಮ್ ಒನ್ ನೋಡ್ ಟು ಅನದರ್ ವಿತ್ ಲೀಸ್ಟ್ ಕಾಸ್ಟ್, ಅದನ್ನ ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಒಂದು ಸಪೋರ್ಟ್ ಕೂಡ ನಮಗೆ ಜಾಸ್ತಿ ವಿಡಿಯೋಗಳನ್ನ ಮಾಡೋದಕ್ಕೆ ಮೋಟಿವೇಟ್ ಮಾಡುತ್ತೆ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಪಕ್ಕಾ ಕ್ಲಾರಿಫೈ ಮಾಡೇ ಮಾಡ್ತೀನಿ. ಓಕೆನಾ? ಥ್ಯಾಂಕ್ ಯು.